ಪುಣ್ಯಾತ್ಮರಿ ಊಟಕ್ಕ ಹಳಚಿದ ಅನ್ನ ಹಳಚಿದ ಅಮೃತ ಹೋಗಿ ಅಮೃತ ಅಂತ ಪರಮಾತ್ಮನ ಕೈ ಹಿಡ್ತಾರ ಅಂತ ಶಕ್ತಿ ಅಂತ ಭಕ್ತಿ ಯಾರಲ್ಲಿತ್ತು ಹೇಮರೆಡ್ಡಿ ಮಲ್ಲಮ್ಮನಲ್ಲಿತ್ತು ಹೇಮರೆಡ್ಡಿ ಮಲ್ಲಮ್ಮನಲ್ಲಿತ್ತು ದಿನ ಪ್ರತಿ ಕಾಡ್ತಿದ್ರು ದಿನ ಇದೇ ಪ್ರತಿಷ್ಠೆ ನಡೀತಿತ್ತು ಒಂದು ದಿನ ಆ ಹೇಮರೆಡ್ಡಿ ಮಲ್ಲಮ್ಮನ ಅಜ್ಜಿ ಪದ್ಮವ ಏನ್ ಮಾಡ್ತಾರಪ್ಪ ಮನೆ ಒಳಗೆ ಒಂದು ಚೀಲ ಕಾಲ ಆ ಬೇಸು ಕಲ್ಲಿನಲ್ಲಿ ಇಟ್ಟು ಈಗ ದನ ಹೊಡ್ಕೊಂಡು ಮನೆಗೆ ಬರೋರಾಗ ಹೇಳ್ತಾರ ಸಚಿಗೆ ಹೇಳ್ತಾರಪ್ಪ ಏ ಮಲ್ಲಮ್ಮ ಇವತ್ತು ಮುನಿಗೆ ಬೇಸಾನ ಬೇಸಿಗೆ ಮಾಡ್ಕೋಬೇಕಂತೇಳಿ ಒಂದು ಚೀಲ ಜೋಳ ಇಟ್ಟಿರುತ್ತ ಅಕ್ಕಿ ಪದಮಮ್ಮ ಅವಾಗ ಹೋಗಿ ಚೀಲ ಮಲಿಕೊಂಡು ಹೋಗಿ ಬೀಸ್ಕೊಡ್ತಾರೆ ಹಿಡಿದು ಬೀಸ್ತಾರ ಒಂದು ತಾಸಾಯ್ತು 2 ತಾಸಾಯ್ತು ಅರ್ಧ ಜೋಳ ಹಾಗೂ ನಿಂತು ಮತ್ತು ಮಲ್ಲಮ್ಮಗ ಅಲ್ಲೇ ಮಣ್ಕೊಂಡು ಬಿಡ್ತಾರ ಅದೇ ಮಣ್ಕೊಂಡು ಯಾರು ಬರ್ತಾರ ಮಲ್ಲಯ್ಯ ಬರ್ತಾರ ಭಕ್ತಿಗೆ ಹಚ್ಚಿ ಮಲ್ಲಯ್ಯ ಬಂದು ಬೀಸೋಕನ ಮಲ್ಲಯ್ಯ ಬಂದ ಚೀಲ ಜ್ವಾಳ ಬೀಸಿ ಹಿಟ್ಟು ತಗೊಂಡ ಒಪ್ಪಾರಿ ಹಿಟ್ಟ ಹೋಗೋ ಟೈಮ್ ಒಳಗ ಅವಾಗ ಮಲ್ಲಯ್ಯ ಮಾಯಾಗ ಬಾಲ ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಕಣ್ಣು ತೆಗೆದು ನೋಡ್ತಾರೆ ಇದೇನು ಜ್ಯೋತಿಕತೆ ಹೇಮರೆಡ್ಡಿ ಮಲ್ಲಮ್ಮ ಕಣ್ಣ ತೆಗೆದು ನೋಡಿದಾಗ ಅವಾಗ ಬಂದ ಪದ್ಮಮ್ಮ ಬಂದ ಹೇಮರೆಡ್ಡಿ ಮಲ್ಲಮ್ಮ ನೋಡಿದಾಗ ಚೀಲ ಜ್ವಾಳ ಎಲ್ಲ ಬೀಸಿ ಹಿಟ್ಟಾಗಿತ್ತು ಪುಣ್ಯಾತ್ಮರಿ ಅವಾಗ ಏನಂತಾರ ಪದ್ಮಮ್ಮ ಏನಂತಾರ್ರಿಪ್ಪ ಸಸಿಗೆ ಏನಂತಾರ ನೀನು ಪರಿ ಕಾಡಿ ನೋಡಿದ್ರು ಕೂಡ ನಿನ್ನಲ್ಲಿ ಹುಟ್ಟ ಶಕ್ತಿ ಐತಂತ ನಾ ತಿಳ್ಕೊಂಡು ಅದೇ ಹತ್ತಿ ಪದ್ಮಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಕಾಲ ಬಿದ್ದಾಳ ಇಲ್ಲೇನ ಸಸಿ ಹೆಚ್ಚೋ ಏನ ಅತ್ತಿ ಹೆಚ್ಚೋ ಪುಣ್ಯಾತ್ಮರಿ ನೀವು ವಿಚಾರ ಮಾಡಿ ಸಸಿ ಹಚ್ಚಪ್ಪ ಅವ್ರು ಹೇಳೋರು ಅತ್ತಿ ಕಾಲ ಸಸಿ ಬಿದ್ದಾಳ ಅದು ಏನು ತಪ್ಪಿಲ್ಲ ಹಿರೇರು ಒಂದು ಕಿಮ್ಮತ್ತು ಕೊಡೋದು ನಾವು ಸಣ್ಣವ್ರು ಹೋಗಿ ಹಿರೇರು ಕಾಲು ಬಿಡೋದು ತಪ್ಪಿಲ್ಲ ಅತ್ತಿ ಪ್ರಸಂಗ ಸಸಿಯಿಂದ ಕತ್ತಿ ಕಾಲು ಬೀಳೋದು ತಪ್ಪಿಲ್ಲ ಅತ್ತಿ ದೊಡ್ಡಕ್ಕೆ ಸಸಿ ಕಾಲು ಬೀಳ್ತಾವಂದ್ರೆ ಏನು ಸಸಿ ದೊಡ್ಡಕ್ಕೋ ಏನು ಅತ್ತಿ ಹೆಚ್ಚಲಿಕ್ಕೋ ಸಸಿ ಹೆಚ್ಚಲಿಕ್ಕೋ ನೀವು ವಿಚಾರ ಮಾಡಿ ಮಾಡ್ತಾರಪ್ಪ ಅದಕ್ಕೆ ಜಗತ್ತಿನಲ್ಲಿ ಆ ಸಸಿ ಆಗಿರ್ತಕ್ಕಂಥಕ್ಕೆ ಬಹಳ ಹೆಚ್ಚಲಿಕ್ಕದ ಅನ್ನುವಂತ ವಿಷಯ ನಮಗೆ ತಿಳಿದದ ಹೆಚ್ಚ ಕಡಿಮೆ ಇಲ್ಲ ಪುಣ್ಯಾತ್ಮರೇ ಸಸಿ ಹೆಚ್ಚ ಅತ್ತಿ ಹೆಚ್ಚ ಅನ್ನೋ ಮಾತಿಲ್ಲ ಇಲ್ಲ ಅತ್ತಿಯಲ್ಲಿ ಎಂತ ಶಕ್ತಿ ಅದ ಸಸಿಯಲ್ಲಿ ಎಂತ ಶಕ್ತಿ ಅದ ಅವ್ರು ಎಂತಿಂತ ಭಕ್ತಿ ಮಾಡಿ ಪವಾಡ ಮಾಡ್ಯಾರದು ನಾವು ಸಸಿಲಿ ಬೆಳೆಸೋದದ ನೀವು ಅತ್ತಿಲಿ ಬೆಳೆಸೋದದ ಜನರಿಗೆ ಹೇಳೋದ ಇದು ಜನರಿಗೆ ತಿಳಿಸಿಕೊಡೋದದ ಮತ್ತು ಅತ್ತಿ ಸುಮಾರತ್ತ ನಾ ಅನ್ನೋದು ಸಸಿ ಸುಮಾರತ್ತ ನೀವು ಅನ್ನೋದು ಇದು ವಿಚಾರ ಇಲ್ಲ ಅತ್ತಿ ಶ್ರೇಷ್ಠ ಅಂದ್ರೆ ಅತ್ತಿ ಹೆಂಗ ಶ್ರೇಷ್ಠ ಆಗಿರತ್ತ ನೀವು ಹೇಳೋದನ್ನ ಸಸಿ ಹೆಚ್ಚಲಿಕ್ಕೆ ಅದಾವಂದ್ರೆ ಸಸಿ ಹೆಂಗ ಹೆಚ್ಚಲಿಕ್ಕೆ ಅದಾವ ಅನ್ನೋದು ನಾವು ಹೇಳೋದದ ಅವ್ರಪ್ಪ ಜಗತ್ತಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಪವಾಡ ಜಗತ್ತದಲ್ಲಿ ಈ ಹೋಗಿರ್ತಕ್ಕಂಥ ಪವಾಡ ಅವ್ರಪ್ಪ ಯಾವ ನಮ್ಮ ಸತ್ಯವಾನನ ಹಾಕಿ ಸಾವಿತ್ರಿ ಬಾಯಿ ಏನು ಮಾಡಿದ್ರಪ್ಪ ಅತ್ತಿ ಮನೆ ಸಸಿ ಸತ್ಯವಾನನ ಹಾಕಿ ಸಾವಿತ್ರಿ ಬಾಯಿ ರಾಜಮಣಿತಾನಿತ್ತು ಸತ್ಯವಾನಂದು ರಾಜಮಣಿತಾನಿತ್ತು ರಾಜಮಣಿತಾನದೊಳಗ ಅದೇ ರಾಜ್ಯ ಬೇರೆ ರಾಜ್ಯ ಬಂದು ಅದೇ ಸತ್ಯವಾನನ ರಾಜ್ಯನ ಸೋಲಿಸಿ ಸತ್ವನ ಅಪ್ಪಗ ಮತ್ತು ಅವ್ವಗ ಸೋಲಿಸಿ ರಾಜ್ಯ ಕಸ್ಕೊಂಡು ಬಿಟ್ಟ ಬೇರೆ ರಾಜ್ಯ ಬಂದ ರಾಜ ಮಂಟನ ಎಲ್ಲ ರಾಜ್ಯ ಕಸ್ಕೊಂಡ ಆ ಸತ್ಯವಾನನ ತಾಯಿ ಮತ್ತು ತಂದೆ ಏನಿದ್ರಲ್ಲ ಇಬ್ಬರು ಕಣ್ಣು ತೆಗೆದುಬಿಟ್ಟು ಬೇರೆ ರಾಜ್ಯ ಬಂದ ಅವಾಗ ಸತ್ಯವಾನಗ ಬಹಳ ಬಡತನ ಬಂತು ಅವಾಗ ಸತ್ಯವಾನಗ ಬಹಳ ಬಡತನ ಬಂತು ರಾಜ ಆಸ್ಥಾನ ಬೇರೆ ಹೋಗ್ತು ಆಸ್ಥಾನ ರಾಜ್ಯನ ಬೇರೆಯವ್ರು ಕಸ್ಕೊಂಡು ಬಿಟ್ಟು ತಾಯಿ ತಂದೆ ಕೊಂಡಿದ್ರು ಸತ್ಯವಾನನ ಹೆಂಡತಿ ಸಾವಿತ್ರಿ ಬಾಯಿ ಇದ್ರು ಅವಾಗ ಬಹಳ ಬಡತನ ಬಿಟ್ಟು ಏನು ಮಾಡ್ತಿದ್ದ ದಿನಪ್ರತಿ ಕಟ್ಟಿಗೆ ಕರೆದು ಹಟ್ಟಿ ತುಂಬಿಸ್ಕೊಟ್ಟಿದ್ದ ಸತ್ಯವಾನ ಒಂದು ದಿನ ಹೋಯ್ತು 2 ದಿನ ಹೋಯ್ತು ಕಟ್ಟಿಗೆ ಕಡ್ಕೊಂಡು ಬರೋದು ಬೇರೆ ಕಡೆ ಮಾಡೋದು ತಾಯಿ ತಂದೆ ಗಂಡ ಹೆಚ್ಚು ಹೊಟ್ಟೆ ತುಂಬಿಕೊಟ್ಟಿದ್ರು ಸತ್ಯವಾನನ ಹೆಂಡತಿ ಸಾವಿತ್ರಿ ಬಾಯಿಗೆ ಸತ್ಯವಾನನ ಸಾವು ಯಾವಾಗ ತಿಳಿದು ಪುಣ್ಯಾತ್ಮರೇ ಎಷ್ಟು ದಿವಸಕ್ಕೆ ಇಷ್ಟ ಕಾಶಿ ಎಷ್ಟು ದಿವಸಕ್ಕೆ ಸಾಯ್ತಾನ ನನ್ನ ಗಂಡ ಅನ್ನೋದು ಆ ಸತ್ಯವಾನನ ಹೆಂಡತಿ ಸಾವಿತ್ರಿ ಬಾಯಿಗೆ ತಿಳಿದಿತ್ತು ಗಂಡನ ಮರಣ ಗೊತ್ತಿತ್ತು ಅವ್ರು ಅವಾಗ ಸತ್ಯವಾನ ಇವತ್ತ ನೀ ಕಟ್ಟಿಗೆ ಕಡಿಯಾಕ ಹೋಗಬೇಡ ಅಂತೇಳಿ ಸತ್ಯವಾಣಿ ಹ್ಯಾಂತ ಹೇಳ್ತಾಳ ಮಾತ ನಮ್ಮ ಕಟ್ಟಿಗೆ ಕಡಿಯಾಕ ಹೋಗಲಿಲ್ಲ ಅಂದ್ರೆ ನಮ್ಮ ಉಪಯೋಗ ನಡೆಯಂಗಿಲ್ಲ ನಮ್ಮ ಹತ್ತಿ ನಡೆಯಂಗಿಲ್ಲ ನಾವು ಹೋಗವ ತಿಳ್ಕೊಂಡು ಕಟ್ಟಿಗೆ ಕಡಿಯಾಕ ಹೋದ ಗಂಟ ಸತ್ಯವಾನ ಅವಾಗ ಕಟ್ಟಿಗೆ ಗಿಡದಾಗ ಒಣಗಿದ ಗಿಡದಾಗ ಹಚ್ಚಿ ಕಟ್ಟಿಗೆ ಕಡಿಸಿದ ಕಾಲನ ಕಂಚು ಮುಡಿಸು ತೆಳಗಿದ್ದ ಸತ್ಯವಾನನ ಪ್ರಾಣ ಹಾರಿ ಹೊರಟುಕೊಂಡಾಗ್ತದೆ
ಅವಾಗ ಸತ್ಯವಾನ ಖ್ಯಾತಿ ಸಾವಿತ್ರಿ ಬಾಯಿ ಹೋಗಿ ಹೇಳ್ತಾಳ ಏನ್ ಹೇಳ್ತಾಳ್ರಪ್ಪ ಯಮದೇವ ಬಂದ ಸತ್ಯವಾನ ಪ್ರಾಣವಾಯು ಕತ್ತೇಳಿ ಅವಾಗ ಯಮದೇವರಿಗೆ ವಾದ ಹಾಕ್ತಾಳ ಏನ್ ಹಾಕ್ತಾಳ್ರಪ್ಪ ವಾದ ಕೈಕಾಲ ಹೇಳ್ತಾಳೆ ಯಮದೇವರಿಗೆ ವಾದ ಹಾಕ್ತಾಳ ನನ್ನ ಹನಿಮೇಗಿನ ಕುಂಕುಮ ನಿನ್ನ ಕೈಲಿ ಅಳಸು ನನ್ನ ಗಂಡನ ಪ್ರಾಣ ತಗೊಂಡು ಹೋಗ ನನ್ನ ಗೋದಾಳಿ ನೀನೇ ಹರಿದು ಹೋಗಂದ್ರು ಆಹಾ ಯಮಧರ್ಮರಾಯ ನೋಡ್ರಿ ಪುಣ್ಯಾತ್ಮರಲ್ಲಿ ಹಂತ ಶಕ್ತಿ ಐತಿ ಪತಿವರ್ತ ಧರ್ಮದಲ್ಲಿ ಹಂತ ಶಕ್ತಿ ಐತಿ ಒಬ್ಬಾಕಿ ಹೆಣ್ಣು ಮಗಳ ಶುಚಿಯಾಗಿರ್ತಕ್ಕಂಥ ಹೆಣ್ಣು ಮಗಳಲ್ಲಿ ಹಂತ ಶಕ್ತಿ ಐತಿ ಅವಾಗ ಯಮದೇವ ಹೇಳ್ತಾರ ನನ್ನ ಹಣ್ಣಿನ ಕುಂಕುಮ ನೀನೇ ಅಳಸು ನನ್ನ ಕೊಲ್ಲಾನ ಗೋದಾಳಿ ನೀನೇ ಹರಿ ನನ್ನ ಗಂಡನ ಪ್ರಾಣ ಒಯ್ಯತ್ತಂದ್ರು ಹೌದಪ್ಪ ಅವಾಗ ಯಮದೇವಗೆ ತಿಂದು ಬೆಳೀತು ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಆ ಯಮದೇವ ಸತ್ಯವಾದ ಜೀವ ಹೋಗ್ತಿದ ಈಗ ಹಿಂದಿನ ಬೆನ್ನತ್ತಿ ಎಲ್ಲಿ ಹೋಗ್ಯಾಳೆ ಯಮಲೋಕ ಹೋಗ್ಯಾಳ ಪುಣ್ಯಾತ್ಮರೆ ಸಾವಿತ್ರಿ ಬಾಯಿ ಹೌದಪ್ಪ ಅವಾಗ ಯಮಲೋಕಕ್ಕೆ ಹೋಗಿ ವಾದ ಹಾಕ್ತಾಳ ನನ್ನ ಗಂಡನ ಪ್ರಾಣ ಕೊಡ್ತಾಳ ಅಂದ್ರೂ ಕೂಡ ಯಮ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾರಪ್ಪ ಯಮ ಈ 3 ವರ ಏನ್ ವ್ಯಕ್ತಿ ಬೇರೆ ಕಡೆ ಕೊಟ್ಟರು ನಿನ್ನ ಗಂಡನ ಪ್ರಾಣ ಕೊಡಕ್ಕೆ ನನಗಾಗಂಗಿಲ್ಲ ಒಂದು ಮಾತನಾಗ ಹೇಳ್ಬಿಟ್ಟ ಸಾವಿತ್ರಿಗೆ ಅವಾಗ ಸಾವಿತ್ರಿ ಬಾಯಿ ಬಹಳ ಶಾನ್ಯಾಳಿದ್ರು ಏನ್ ಮಾಡ್ತಾಳ್ರಿಪ್ಪ ಬಹಳ ಭಕ್ತಿವಾಣಿದ್ರು ಬಹಳ ಶಾನ್ಯಾಳಿದ್ರು ಅವಾಗ ವಾದ ಹಾಕ್ತಾರ 3 ವರ ಕೊಡ್ತಾರೆ ನನಗೆ ಮಾತು ಕೊಡು ವಚನ ಕೊಡು ಅಂದ್ರೆ ಬರ್ತೀನಿ ಅಂತಂದ್ರು ಹೌದಪ್ಪ ಅವಾಗ ಯಮದೇವ ಇದ್ದ ಕೈಯಾಗ ಕೈಯಾಗಿ ವಚನ ಕೊಟ್ಟ ಆಶೀರ್ವಾದ ಮಾಡದ ಬಿಡ್ಕೊತಾರ ನೋಡ್ರಿ ಪುಣ್ಯಾತ್ಮರೇ ಹೆಂಗ ವರ ಏನ್ ಗೊತ್ತಾಡ್ರಿಪ್ಪ ವರ ಒಂದು ವರ ಏನು ಹೇಳ್ತಾರ ನಮ್ಮ ರಾಜ್ಯ ಕಸ್ಕೊಂಡು ಹೋಗ್ಯಾರ ಬೇರೆ ರಾಜ್ಯದವ ನಮ್ಮ ರಾಜ್ಯ ನಮಗೆ ಹೆಸರು ಕೊಡುವತ್ತು ಒಂದು ವರ ಬಿಡ್ಕೊತಾಳ ಅವಾಗ ಇನ್ನೊಂದು ಏನು ಬಿಡ್ಕೊಂಡಾಗ ಏನ್ ಬಿಡ್ಕೊಂಡ್ರಿಪ್ಪ ನಮ್ಮ ಅತ್ತಿ ಮಾವಗ ನೋಡ್ರಿ ಇಲ್ಲಿ ಹೆಂಗೈತಿ ಪುಣ್ಯಾತ್ಮರೇ ನನ್ನ ಅತ್ತಿ ಮಾವಗ ಕಣ್ಣಿಲ್ಲ ಕಣ್ಣು ಕೊಡುವತ್ತು ಮತ್ತೊಂದು ವರ ಬಿಡ್ಕೊತಾಳ ನಮ್ಮ ಹಟ್ಟಿಲೆ ಕೂತ್ರಿಲ್ಲ ಮಕ್ಕಳಿಲ್ಲ ಮಕ್ಕಳ ಕೊಡುವತ್ತು ಬಿಡ್ಕೊಂಡ ಒಂದು ಗುಂಗಿನಾಗ ಕೊಟ್ಟು ಹೋಗಿ ಅಂದದ ನೋಡ್ರಿ ಯಮದೇವ ಹೆಂಗ ಹಾಕ್ಯಾರ ನಮ್ಮ ರಾಜ್ಯ ಕೊಡುವಾಗ ಅತ್ತಿ ಮಾವಗ ಕಣ್ಣು ಕೊಡು ನನಗ ಮಕ್ಕಳು ಕೊಡುವತ್ತು ಬಿಡ್ಕೊಂಡು ಅವಾಗ ಕೊಟ್ಟು ಹೋಗಂದ ಯಮದೇವ ನಡಗಾಕತ್ತ ಏನಕ್ಕೆ ರೂಪಾಯಿ ಕೊಡತ್ತೇಳಿ ಒಂದು ವರ ಕೊಟ್ಟ ರಾಜ ಹೊರಗೆ ಬಂತು ಇನ್ನೊಂದು ವರ ಕೊಟ್ಟ ಅತ್ತಿ ಮಾವಗೆ ಕಣ್ಣು ಬಂದು ಈಗಿನ ಮಕ್ಕಳ ಹೆಂಗ ಕೊಡುದು ಗಂಡರೇ ಇಲ್ಲ ಅವಾಗ ಬರೋ ಹಕ್ಕಿನ ನೀವು ಅವಾಗ ತನ ನಾನು ನಿನಗೆ ಸೋತ್ನಕ್ಕೆ ನಮಸ್ಕಾರ ಮಾಡಲ್ಲ ಅತ್ತಿ ಮನೆ ಸೊಸಿಗೆ ಯಾರ ಯಮಧರ್ಮರಾಜ ನಿನ್ನ ಮಾತಿಗೆ ನಾನು ಸೋತೀನಿ ನಿನ್ನ ಗಂಡನ ಪ್ರಾಣ ಹಾಗೆ ಕೊಡ್ತೀನಿ ತಗೊಂಡು ಹೋಗಕ್ಕೆ ಕೊಟ್ಟು ಬಿಟ್ಟ ಸತ್ಯವಾನನ ಹೆಂಡತಿ ಸಾವಿತ್ರಿ ಬಾಯಿ ಜಗತ್ಯದಲ್ಲಿ ಕೀರ್ತಿ ಹೊಡೆದಾಗ ಸತ್ತು ಹೋಗಿರ್ತಕ್ಕಂಥ ಗಂಡನ ಪ್ರಾಣಿ ಯಮಲೋಕ ಹೋಗಿ ಪಡ್ಕೊಂಡು ಬಂದಾಳ ಪುಣ್ಯಾತ್ಮರೇ ನಿಮ್ಮ ಅತ್ತಿಗಳು ಕಾಡೋದಷ್ಟೇ ನಿಮಗೆ ಗೊತ್ತಲ್ಲ ಮತ್ತೆ ಏನಾರೇ ಕಾರ್ಯಕ್ರಮ ಮಾಡೋದು ಗೊತ್ತಿಲ್ಲ ಏನಿಲ್ಲ ಹೌದಿಲ್ಲ ಅದಕ್ಕ ಅತ್ತಿ ಪಾಲು ಹಿಡ್ದಾರ ಆ ಮುಂದಿನ ಪಾಲದೊಳಗ ಆ ಅತ್ತಿಗಳು ಹೆಂಗ ಶ್ರೇಷ್ಠ ಆಗ್ಯಾರ ಯಾರ್ಯಾರು ಏನು ಕಾಡ್ಯಾರೋ ಏನು ಬಡದಾರೋ ಬೇದಾರೋ ಹೆಂಗ್ ಬರ್ತ ನೋಡ್ರಿ ಮತ್ತೆ ಏನೇನು ಮಾಡ್ಯಾರ ಅನ್ನೋದು ಮುಂದಿನ ಕಾಲದೊಳಗ ನಮ್ಮ ಅನುಭವಿಸ್ತಾರ ಅವ್ರು ಹೇಳ್ತಾರ ಅಂತ ಬರೋದು ಐತಿ ಹೌದಪ್ಪ ಸ್ವಲ್ಪ ಇನ್ನೊಂದು ಮಾಹಿತಿ ಬೇಕಾರ ನೋಡ್ರಿ ಮಾಹಿತಿ ಕೂಡ ಹೇಳ್ತಿರ್ಪ ಅಣ್ಣ ಜೋಡ್ಸ್ರಿ ವಿಷಯ ಬಹಳ ಮಾತಾಡ್ಬೇಕು ಅನ್ನೋ ವಿಚಾರ ನಮ್ಮಲ್ಲಿ ಇಸ್ಕರೆ ನಿಮ್ ಮಾಹಿತಿ ಬಂದಾಗ ಅವರ ಮಗ